ಕಂದನಾದ ಅಭಿಮನ್ಯು ಎತ್ತ ಹೋದೆ, ಎಲ್ಲಿ ಮಾಯವಾದೆ. ನಿನ್ನ ತಂದೆಯು ಬಂದು ಅತಿ ದುಃಖವನ್ನೇ ಪಡುತ್ತಿರುವರು. ನಿನ್ನ ತಂದೆಯ ಮುಂದೆ ನಿಂತು ಒಂದು ಮಾತನ್ನಾದರೂ ಆಡಬಾರದೆ. ಕಾಂತೆ, ಇನ್ನೆಲ್ಲಿಯೂ ಮಗನು ಎರವಾಗಿ ಹೋದನು ಕಾಂತ. ಯುದ್ಧರಂಗಕ್ಕೆ ಕಳಿಸಿದವರು ಯಾರ ಕಾಂತೆ? ಏನು ಹರಿಯದ ಮಗನಿಗೆ ನೇಮವನ್ನು ಕೊಟ್ಟು ಕಂದನನ್ನು ಪೋಳು ಕೊಟ್ಟರು ಕಾಂತ. ಕಾಂತೆ, ಕಂದನನ್ನು ಕಳೆದುಕೊಂಡು ನಾನು ಸರ್ವತ ಬಾಳಲಾರೆ ವಲ್ಲಭ. ಇದೇನು ದುರ್ಲಭ. ಸ್ವಲ್ಪ ಶಾಂತಳಾಗು ಕಾಂತೆ. ಜಡದಿ ಗರ್ದಿಯಾದವ ಮಡದಿ ಮಣಿಯೇ, ವಿಪನಾದ ಧರ್ಮಜನು ಕಡದ್ರೋಹಿಗಳಾದ ಕೌರವರಡನ ಕದನ ಮಂಡಲಕ್ಕೆ ಪಡೆದ ಮಗನಿಗೆ ನೇಮವನ್ನು ಕೊಟ್ಟನೆ. ಅಯ್ಯ ಅಂತಃಕರಣ ಶೂನ್ಯನಾದನೆ ಕಾಂತೆ. ಬೋಳಿರ ಅಂತರದಲ್ಲಿ ಆಡಿಸುವಗಿಂತ ಪರಾಕ್ರಮಗಳು ನಾವಿದ್ದು ಅರಿಯದ ಕೂಸಿಗೆಗಿಂತ ಮೋಸ ಬಂದೊದಗಿದೆ. ಏನು ಹರಿಯದ ಮಗನನ್ನು ವೈರಿಗಳ ಕೈವಶ ಮಾಡಿ ನರಿಗಳಂತೆ ಚಿಂತೆಯನ್ನು ಮಾಡುತ್ತಾ ಕುಳಿತಿರುವ ಧರ್ಮಜ, ನಿನ್ನ ಹಿರಿಯತನ ಅಷ್ಟರೊಳಗಿರುವುದು. ಎನ್ನ ಮಗನನ್ನು ಮಾತ್ರ ಎರವು ಮಾಡಿದಿ. ಇನ್ನಾದರೂ ನಿನ್ನ ಮನಸ್ಸಿಗೆ ತಣ್ಣಗ ಇದ್ದೇನೋ ಧರ್ಮರಾಯ. ಇಂದ್ಯ ಮಾಡಿದೆಯಲ್ಲೋ ಎನ್ನ ಮಗನನ್ನು ಅನ್ಯಾಯ. ಇನ್ನೆಲ್ಲಿಯೋ ಮಗನು ಎರವಾಗಿ ಹೋದನು ಕಾಂತ. ಯುದ್ಧಕ್ಕೆ ಹೋಗುವುದ ಮುಂಚೆನೆ ಯೋಚನೆ ಮಾಡಬೇಕಾಗಿತ್ತು. ಕಲಿರು ಸೋದರನು ನೀವಿತ್ತು. ಏನು ಅರಿಯದ ಮಗನಿಗೆ ನೇಮವನ್ನು ಕೊಟ್ಟು ಕಂದನನ್ನು ಬೋಳು ಕೊಟ್ಟರು ಕಾಂತ. ಕಾಂತೆ, ಏನು ಹರಿಯದ ಮಗನಿಗೆ ನೇಮವನ್ನು ಕೊಟ್ಟು ಹೇಗೆ ಕುಳಿತಿರುವ ನೋಡು ನಿನ್ನಣ್ಣನಾದ ಧರ್ಮರಾಯನು. ಅಯ್ಯೋ ಅಣ್ಣನಾದರೂ ನಿನ್ನಣ್ಣನ ಮನಸ್ಸಿಗೆ ನೆಮ್ಮದಿಯಾಯಿತೆ. ಅಯ್ಯೋ ಅಣ್ಣನಾದ ಧರ್ಮರಾಯ, ಮಾಡಿದೆಯಲ್ಲೋ ಎನ್ನ ಮಗನನ್ನು ಅನ್ಯಾಯ. ಹಾಗೇ ಮಡದಿ ಮಣಿ, ಹುಡುಗನಾದ ಅಭಿಮಾನ್ಯನನ್ನು ಒಡೆಯನಾದ ಧರ್ಮಜನು ಕಡಗಲಿಗಳು ದುರಕ್ಕೆ ಹೊರಡುವನೆಂದರೆ ಬಿಡದ ನಿಯಮವನ್ನು ಕೊಟ್ಟನೆ. ಅಯ್ಯೋ ಅಂತಃಕರಣ ಶೂನ್ಯನಾದನೆ.
ಕಾಂತೆ ಮಂದದಿಂದ ತೆರಳುವ ಕಂತ ರೂಪನಾದ ಸುತನೋಳ್ ಕಿಂಚುತ್ತಾದರೆ ಬಾರದೆ ಹೋಯಿತೆ ಕಾಂತೆ ಬಿಡು ನಿನ್ನ ಮನಸ್ಸಿನೋಳ ಚಿಂತೆ ಕಂದನೆಲ್ಲದ ಮೇಲೆ ಕಂದನನ್ನು ಕಳೆದುಕೊಂಡು ಜೀವಿಸಲಾರನು ವಲ್ಲಭ. ಸ್ವಲ್ಪ ಶಾಂತಳಾಗು ಕಾಂತೆ. ಹೇಗೆ ಸಹಿಸಿಕೊಳ್ಳಲಿ ಪ್ರಿಯ? ಅವನು ಹಣೆಬರಕ್ಕೆ ದಾರ ಮಾಡುವುದೇನು ಕಾಂತೆ? ಕಾಂತೆ ಕಂದನನ್ನು ಕಳೆದುಕೊಂಡು ನಾನು ಸರ್ವತಾ ಬಾಳಲಾರೆ ವಲ್ಲಭ. ಇದೇನು ವಲ್ಲಭ? ಉತ್ತಮ ಸ್ತ್ರೀಯರ ಮಚ್ಚದೋಳು ಗಜಗಾಮಿನಿಯಾದ ಕಾಂತೆ ಹತ್ತಿರುವುದು ಎನ್ನ ಪುತ್ರನನ್ನು ನೋಡಬೇಕೆಂಬ ಬಲು ಚಿಂತೆ. ಕಾಂತೆ ನಮ್ಮ ವಂಶದಲ್ಲಿ ಉತ್ಪತ್ತಿಯಾದಂತ ಒಂದು ಮುತ್ತನ್ನು ಒಡೆಯಿತು, ಇಂದಿಗೆ ಅನರ್ಥವಾಯಿತು. ಸುಭದ್ರ